ನನ್ನ ಹೆಸರು ವಿಮಲಾ ಭಾಗವತ್, ಉತ್ತರ ಕನ್ನಡ, ಸಿರ್ಸಿ ತಾಲೂಕು, MIG10 KHB ಕಾಲೋನಿ, ಗಣಪತಿ ದೇವಸ್ಥಾನದ ಹತ್ತಿರ. ದೀಪಾವಳಿ ಹಬ್ಬದ ಆಚರಣೆ ಸಲುವಾಗಿ ಒಂದೆರಡು ಮಾತನ್ನು ಆಡ್ತಾ ಇದ್ದೇನೆ. ದೀಪಾವಳಿ ಹಬ್ಬ ಬೆಳಕಿನ ಹಬ್ಬ. ಅದಕ್ಕೆ ಪೌರಾಣಿಕದ ಹಿನ್ನೆಲೆಯೂ ಇದೆ. ಮೊದಲನೇ ದಿವಸ ನರಕ ಚತುರ್ದಶಿ, ನರಕಾಸುರನ ವಧೆ. ಎರಡನೇದು ಅಮಾವಾಸ್ಯೆ, ಲಕ್ಷ್ಮೀ ಪೂಜೆ. ಅದು ಲಕ್ಷ್ಮೀ ಪೂಜೆಯ ಹಿನ್ನೆಲೆ ಇದೆ ಅದಕ್ಕೆ. ಮೂರನೇ ದಿವಸ ಬಲಿಪಾಡ್ಯಮಿ ಅಂತ. ಅದಕ್ಕೆ ಬಲಿಯನ್ನು ವಿಷ್ಣು ಪಾತಾಳ ಕಟ್ಟಿದ ವಾಮನ ಲೀಲೆ ಇದೆ ಇದರಲ್ಲಿ. ಹೀಗೆ ಬೆಳಕಿನ ಹಬ್ಬವಾದ ದೀಪಾವಳಿಗೆ ಪೌರಾಣಿಕ ಹಿನ್ನೆಲೆಯೂ ಇದೆ, ಹಬ್ಬದ ಆಚರಣೆಯ ದೃಷ್ಟಿಯೂ ಇದೆ. ಹಬ್ಬ ಆಚರಿಸುವಾಗ ಪರಿಸರಕ್ಕೇನು ಹಾನಿಯಾಗದೆ, ಪಟಾಕಿ ಸಿಡಿಮದ್ದು ಅಂಥದ್ದೇನು ಮಾಡದೆ, ಬರೀ ದೀಪದಿಂದಲೇ ಹಬ್ಬವನ್ನು ಆಚರಿಸಿ, ತಳಿರು ತೋರಣ ಎಲ್ಲ ಕಟ್ಟಿ ಹಬ್ಬವನ್ನು ಆಚರಿಸಿದ್ರೆ ಒಳ್ಳೆಯದು. ಹಬ್ಬದ ಆಚರಣೆ ಚತುರ್ದಶಿ, ನರಕ ಚತುರ್ದಶಿ ದಿವಸ ಎಣ್ಣೆ ಸ್ನಾನ ಮಾಡೋದು, ಹೊಸ ಬಟ್ಟೆ ಹಾಕ್ಕೊಂಡು, ಮತ್ತು ಮದುವೆ ಆದ ಹೊಸ ದಂಪತಿಗಳಿದ್ದರೆ ಅವರಿಗೆ ಕರೆದು ಅವರನ್ನು ಎಣ್ಣೆ ಸ್ನಾನ ಮಾಡಿಸಿ ಅವರಿಗೂ ಹೊಸ ಬಟ್ಟೆ ಉಡುಗೊರೆ ಕೊಡೋದು, ಮತ್ತು ಸಿಹಿ ಹೋಳಿಗೆ ಮಾಡೋದು, ಈ ಥರ ಎಲ್ಲ ಪದ್ಧತಿ ಇದೆ. ಅಮಾವಾಸ್ಯೆ ದಿವಸ ಲಕ್ಷ್ಮೀ ಪೂಜೆ ಮಾಡೋದು, ಅಂದರೆ ಗಾಡಿ, ಅಂಗಡಿ ಮತ್ತು ಮನೇಲಿದ್ದ ತಿಜೋರಿ, ಹಣ, ದುಡ್ಡು, ಕಾಸು, ಬಂಗಾರ ಏನಾದರೂ ಪೂಜೆ ಮಾಡೋದು. ಪಾಡ್ಯಮಿ ದಿವಸ, ಬಲಿಪಾಡ್ಯಮಿ ದಿವಸ ಗೋಗಳ ಹಬ್ಬ ಅಂತೀವಿ ನಮ್ಮ ಕಡೆಗೆ. ಅಂದರೆ ದನಗಳನ್ನು ಅದಕ್ಕೆ ಗೋಗ್ರಸ ಎಲ್ಲ ತಯಾರಿ ಮಾಡಿ, ಅದು ತಿಂಡಿ ಎಲ್ಲ ಕೊಟ್ಟು, ಗಂಟೆ ಕಟ್ಟಿ ಕುತ್ತಿಗೆಗೆ, ಅದು ಹಗ್ಗದಿಂದ ಕಾಯಿ ಕಡಿ ಅಥವಾ ಅಡಿಕೆ, ಸಿಂಗಾರ ಅದನ್ನೆಲ್ಲ ಕಟ್ಟಿ, ಅದನ್ನು ಸಿಂಗಾರ ಮಾಡಿ, ಕೋಡಿಗೆಲ್ಲ ಸಿಂಗಾರ ಮಾಡಿ ದನಕ್ಕೆ ಅದನ್ನು ಗೋಗ್ರಸ ಕೊಟ್ಟು ಅದನ್ನು ಬಿಡೋದು, ಪೂಜೆ ಮಾಡಿ ಬಿಡೋದು. ಇದು ಬಲಿಪಾಡ್ಯಮಿಯ ದಿವಸದ ಕೆಲಸ. ಹೀಗೆ 3 ದಿವಸ ದೀಪಾವಳಿಯನ್ನು ಆಚರಿಸ್ತೇವೆ. ದೀಪಾವಳಿ ಹಬ್ಬ ನಮಗೆ ದೊಡ್ಡದು. ಮೊದಲೆಲ್ಲ ತುಂಬ ಸಾಂಪ್ರದಾಯಿಕವಾಗಿ ಆಚರಿಸ್ತಾಯಿದ್ರು. ಈಗ ಕರೋನಾ ವ್ಯಾಪಾರ ಅನ್ನೋದು ಸ್ವಲ್ಪ ಚಿಕ್ಕದಾಗಿ ಅವ್ರವ್ರ ಮನೇಲೇ ಅವ್ರವ್ರು ಆಚರಿಸ್ಕೊಳ್ಳೋ ಹಾಗಾಗಿದೆ. ಮೊದಲೇ ಆಟ ಎಲ್ಲ ಬಹಳ ಇತ್ತು. ಹುಂಡೆ ಆಟ, ಚೆಂಡಾಟ, ಅದೆಲ್ಲ ಪದ್ಧತಿ ಇತ್ತು ಮೊದಲೇ. ಇವಾಗ ಅದೆಲ್ಲ ಏನು ಮಾಡಲ್ಲ. ಮನೇಲೆ ಅವ್ರವ್ರ ಮನೇಲೆ ಚಿಕ್ಕದಾಗಿ ದೀಪಾವಳಿ ಹಬ್ಬವನ್ನು ಆಚರಿಸ್ತಾರೆ. ಬಲಿಯಂದ್ರನ್ನ ತಂದು ಕೂರಿಸ್ತಾರೆ ಮನೆಯೊಳಗೆ, ಅದನ್ನು ಪೂಜೆ ಮಾಡ್ತಾರೆ. ಇಷ್ಟು ಹೇಳಿ ನನ್ನ ಈ ಚಿಕ್ಕ ಭಾಷಣವನ್ನು ಮುಗಿಸ್ತೇನೆ.